ಇನ್ನು ದತ್ತಾತ್ರೇಯನ ಮೊರೆ ಹೋಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪದಂತೆ ವಿಜಯೇಂದ್ರ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿದೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿ. ಹಾಗಾಗಿ ಅದು ಕಂಟಿನ್ಯೂ ಆಗಬೇಕು. ಆ ನಿಟ್ಟಿನಲ್ಲಿ ಈಗ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ದತ್ತ ಪಾದುಕೆ ದರ್ಶನವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಪಡಿತಾರೆ. ಇವತ್ತು ಕಲಬುರಗಿಯ ಗಾಣಗಾಪುರ ದತ್ತಾತ್ರೇಯ ದೇಗುಲಕ್ಕೆ ಭೇಟಿಯನ್ನು ಕೊಡ್ತಾರೆ. ಭಾಳ ಪ್ರಸಿದ್ಧಿ ಪಡೆದಿರುವಂತಹ ದೇಗುಲ ಅದು. ಗಾಣಗಾಪುರಕ್ಕೆ ಸಾಕಷ್ಟು ಭಕ್ತಾದಿಗಳು ಕೂಡ ಹೋಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ರಾಜಕಾರಣಿಗಳು, ದೊಡ್ಡ ದೊಡ್ಡ ಗಣ್ಯರು ಕೂಡ ಹೋಗ್ತಾ ಇರುವಂತಹ ಒಂದು ದೈವಶಕ್ತಿ ಇರುವಂತಹ ದೇವಸ್ಥಾನ ಅದು. ಇವತ್ತು ಅಲ್ಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭೇಟಿಯನ್ನು ಕೊಡ್ತಾರೆ. ಜೊತೆಗೆ ದತ್ತಪಾದುಕೆ ದರ್ಶನವನ್ನು ಕೂಡ ಪಡಿತಾರೆ. ಯಾಕಂದರೆ ನಂಬಿದ ವರವನ್ನು ಕೊಡುವಂತಹ ದತ್ತಾತ್ರೇಯ ಅನ್ನುವಂತಹ ಒಂದಿಷ್ಟು ಅಚಲವಾದ ನಂಬಿಕೆ ಸಾಕಷ್ಟು ಭಕ್ತಾದಿಗಳಲ್ಲಿದೆ. ಆ ದೇವಸ್ಥಾನಕ್ಕೆ ಹೋದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಇವತ್ತು ಕಷ್ಟಗಳು ಬರೀ ಜನಸಾಮಾನ್ಯರಿಗಷ್ಟೇ ಬರಲ್ಲ, ರಾಜಕಾರಣಿಗಳಿಗೂ ಬರುತ್ತೆ. ಸಂಕಷ್ಟದ ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ ಈಗ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎದುರಾಗಿದೆ. ಹಾಗಾಗಿ ಈ ಸಂದಿಗ್ಧ ಪರಿಸ್ಥಿತಿಯನ್ನು ನಿವಾರಿಸಿಕೊಳ್ಳಲಿಕ್ಕೆ ದತ್ತಾತ್ರೇಯನ ಮೊರೆ ಹೋಗ್ತಾ ಇದ್ದಾರೆ ವಿಜಯೇಂದ್ರ ಅನ್ನೋದು ಗೊತ್ತಾಗ್ತಾ ಇದೆ.